ನಮ್ಮ ಅಕ್ಕ ಕಾಳಮ್ಮನ ಜೀವನ ಹಾಳು ಮಾಡಬೇಕು ಅಂತೇಳಿ ಎಷ್ಟು ಖುಷಿ ಪಟ್ಟಿದ್ದೆ. ಆದರೆ ಇವಳು ಫಾತಿಮಾ ನನ್ಗೆ ಸರಿಯಾಗಿ ಕೈ ಕೊಟ್ಬಿಟ್ಲಲ್ಲ. ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ, ನಮ್ಮ ಕಾಳಿನೂ ಸುಮ್ಮನೆ ಬಿಡೋಕ್ಕಿಲ್ಲ, ಈ ಪಾತಿನೂ ಸುಮ್ಮನೆ ಬಿಡೋಕ್ಕಿಲ್ಲ. ಇವಳು ಸಂಸಾರದಾಗ ಗುಳಿ ಹಿಂಡೇ ಹಿಂಡ್ತೀನಿ. ಅದಕ್ಕೆ ನಾನು ಸರೋಜಮ್ಮ ಅಂತ ಗೊತ್ತಾಗಬಾರ್ದು ಅಂತೇಳಿ ತಲೆಯಾಗಿಂತ ಪೇಟ ಹಾಕೊಂಬಂದಿರೋದು. ಗೊತ್ತಾಗಕ್ಕೆ ಇಲ್ಲ ಇವ್ರಿಗೆ. ಹಣೆ ಹತ್ರ ಎಲ್ಲ ಬಿಳಿ ಬಣ್ಣ ನೋಡ್ಸ್ಕೊಂಬಂದಿನಿ, ಕಪ್ಗಾಗ್ಬಿಟ್ಟಿತ್ತು. ಬಿಳಿ ನೋಡ್ಸ್ಕೊಂಬಂದಿನಿ ಉಬ್ಬೆ ಹತ್ರಕ್ಕೆಲ್ಲ. ಬೇಸ್ ಇವ್ರಿಗೆ ಗ್ರಾಚಾರ ಬಿಡಿಸ್ತೀನಿ ಗಂಡಂಗ ಹೆಂಡ್ತಿಗೋವೆ ತಂದಿಟ್ಟು. ಏನಕ್ಕ ಅಕ್ಕ, ಸರೋಜಕ್ಕ ಬಕ್ಕ ವರಕ್ಕ. ಯಾರಮ್ಮ ಬೇಕು ನಿಮ್ಗೆ? ಯಾವ ಸರೋಜಕ್ಕನೂ ಇಲ್ಲ. ಅಯ್ಯಮ್ಮ ನನ್ನ ಜೀವನದಲ್ಲಿ ಆಟ ಆಡ ಹೋಗವಳೆ, ಅವಳೇ ಸರೋಜಕ್ಕ. ಎದಕ್ಕೆ ಮಾತಾಡ್ತೀರಿ? ಯವ್ವ ಇದೇನವ್ವ ತಾಯಿ, ಏನು ಹೇಳಕತ್ತೀಯ? ನಮ್ಮ ಅಕ್ಕ ಏನಾರು ತಪ್ಪು ಮಾಡೋದ್ಲೇನೆ. ಎಲ್ಲಿದ್ದೀಯವ್ವೆ? ನಂಗೆ ನಿಜವಾಗ್ಲೂ ಕಣ್ಕಾಣಕತ್ತಿಲ್ಲವ್ವ. ಅಯ್ಯೋ, ಇವ್ರನ್ನ ನಾನು ನೋಡೇ ಇಲ್ಲಲ್ಲ. ನಮ್ಮಮ್ಮದಿಗೆ ಏನಾಗಬೇಕು ಇವ್ರು ಬೇರೆ ಇಷ್ಟೊಂದು ಅಳ್ತಾ ಇದ್ದಾರೆ, ಕಣ್ಗೆ ಬೇರೆ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಕ್ಕೆ ನಮ್ಮ ಸರೋಜದು ಅಮ್ಮ ಇದ್ದಾಗೆ ಇದ್ದಾರೆ. ಪಾಪ ಅನ್ಸುತ್ತೆ, ಅಳ್ತಾ ಇದ್ರೆ ನಮ್ದಕ್ಕೆ ಹೊಟ್ಟೆ ಉರಿತಾ ಇದೆ. ವಯಸ್ಸಾದವ್ರು ಈ ಥರ ಎಲ್ಲ ಮಾಡಬಾರ್ದಪ್ಪ. ಸಲೀಂ, ಸಲೀಂ, ನಿಮ್ದಕ್ಕೆ ಬರ್ತೀರಾ ಇಲ್ಲಿ? ಏನ್ ಪಾತಿದು ನಿಮ್ದಕ್ಕೆ ಯಾಕೆ ಕರಿತಾ ಇದ್ದೀರಾ? ಏನಾಯ್ತು, ಏನ್ ಹೇಳಿ? ಅಯ್ಯೋ ಸಲೀಮ್ದು ಅವ್ರದಕ್ಕೆ ಸರೋಜದು ಅಮ್ಮದು ಅಕ್ಕನೋ ತಂಗಿನೋ ಅಂತೆ. ಅವ್ರದಕ್ಕೆ ಕಣ್ಣು ಕಾಣಿಸಲ್ಲ ಅಂತೇರಿ. ಅವ್ರದಕ್ಕೆ ನಾವೇ ನೋಡ್ಕೊಳ್ಳೋಣ. ಸರೋಜದು ಅಮ್ಮ ಇಲ್ಲಲ್ಲ, ಅವ್ರದ್ದು ಥರ ಬುದ್ಧಿ ಇಲ್ಲ ಅನ್ಸುತ್ತೆ. ಪಾಪ ಸರೋಜಮ್ಮದು ಇಲ್ಲ ಅಂತ ತಕ್ಷಣ ಹೇಗೆ ಹೇಳ್ತಾ ಇದ್ದಾರೆ ನೋಡಿ. ನಮ್ದಕ್ಕೆ ತುಂಬಾಗೆ ಹೊಟ್ಟೆ ಉರಿತಾ ಇದೆ ರೀ. ಅಲ್ಲ ಕಣೆ ಫಾತಿಮಾ, ಇವಮ್ಮ ಸರೋಜಮ್ಮ ತಿರ್ಗಿ ಯಾಕೆ ಬಂದವಳೆ? ಈ ಸೀರೆ ಸರೋಜಮ್ಮಂದೆ ಅಂತ ಗೊತ್ತೈತಿ, ಎದಕ್ಕೆ ಬಂದಾಳ? ಅಯ್ಯೋ ಲಕ್ಷ್ಮೀದು ಅಕ್ಕ, ಅವ್ರದಕ್ಕೆ ಕಣ್ ಕಾಣಿಸಲ್ಲ, ಅವ್ರದಕ್ಕೆ ಕುಂಡಿ ಇದ್ದಾರೆ. ಅಯ್ಯೋ ನಿಮ್ದಕ್ಕೆ ಏನ್ ಈ ತರ ಹೇಳ್ತಾ ಇದ್ದೀರಾ ಸರೋಜಮ್ಮದು ಅಂತೇಳಿ? ಅವ್ರದಕ್ಕೆ ಕಣ್ಣೇ ಕಾಣಿಸಲ್ಲಂತೆ ಪಾಪ. ಅಯ್ಯೋ ಹೌದಾ? ನನ್ನ ಬುದ್ಧಿಗೆ ಏನಾಗೈತಿ? ತೇಟ ಸರೋಜಮ್ಮ ಕಣ್ಣಂಗೆ ಕಂಡ್ಬಿಟ್ಲ, ಅದಕ್ಕ ದಿಗ್ಲು ಬಂದು ಬೈದೆ ಅಷ್ಟೇ. ಯಮೋ ಯಮ, ಯಾರವ ಹಿಂದೆ ನಿಂತ್ಕೊಂಡು ಕೂಗಕತ್ತೀರ? ಯಾರು ಬೇಕು? ಅಯ್ಯೋ ನಂಗೆ ಗೊತ್ತಿಲ್ಲದೆ ನಿಮ್ಮ ಅಕ್ಕ ಅನ್ಕೊಂಡು ಬೈದ್ಬಿಟ್ಟಿ ಕಣಮ್ಮ. ನೀನು ಅವಳ ತಂಗಿ ಅಂತೆ ಅವರೆಲ್ಲ ಹೇಳಕತ್ತಾರಲ್ಲ. ಓ ಸರೋಜಮ್ಮನ ಕೇಳ್ಕೊಂಬಂದಿ ಏನ? ಅಯ್ಯಮ್ಮ ಏನೋ ತಪ್ಪು ಮಾಡಿದ್ಲು, ಹೋಗ್ಬಿಟ್ಟವಳೆ. ಹ್ಞೂ ಸರಿ, ಇದೇ ಮನೆಯಾಗಿರ್ತೀಯೇನ? ಹೂನಮ್ಮ, ಊರು ಬಾ ಅನ್ನತ್ತ, ಊರು ಹೋಗು ಅನ್ನತ್ತ, ಕಾಡು ಬಾ ಅನ್ನತ್ತ. ಇನ್ನೆಲ್ಲಮ್ಮ ಇಟ್ಟುಡ್ಸ್ಕೊಂಡು ತಿನ್ನೋದು ಎಲ್ಲಾರು ತಿನ್ಬೇಕಲ್ಲ. ಎಲ್ಲಾರು ಬಿದ್ದು ಸುತ್ತಿರ್ತೀನ. ನಮ್ಮ ಅಕ್ಕ ಹೋದ ತಿಂಗಳು ಬಂದಾಗ ಈ ಸೀರೆ ಕೊಟ್ಟು ಅಕ್ಕ ಉಟ್ಕಳೆ ತಂಗಿ ಅಂತೇಳಿ ಕೊಟ್ಟಿದ್ಲು. ಬೇಸ್ ಇಸ್ಕೊಂಡು ಉಟ್ಕೊಂಡಿದ್ದಿ. ಇವತ್ತು ನೋಡಿದ್ರ ಅಲ್ಲಿ ಅಕ್ಕಪಕ್ಕದವ್ರು ಕೇಳಿದೆ, ಹುಡುಗರು ತಂದಿಲ್ಲಿ ಬಿಟ್ಟು ಹೋದ್ರು. ಸರೋಜಮ್ಮವ್ರ ಮನೆ ಯಾವುದಪ್ಪ ಅಂತ ಕೇಳಿದೆ, ತಂದು ಬಿಟ್ಟು ಹೋದ್ರು. ಆದರೆ ನಮ್ಮ ಅಕ್ಕನೇ ಇಲ್ಲ ಕಣವ, ನಂಗೆ ಯಾರವ ಇಟ್ಟಿಕ್ಕೋರು? ಅಯ್ಯೋ ನೀನೇನು ಯೋಚನೆ ಮಾಡಬೇಡ ಕಣಮ್ಮೋ, ನಾನು ನಿನಗೆ ಮಗಳಿದ್ದಂಗೆ. ಇವಳು ಫಾತಿಮಾ ಮನೆಯಾಗ ಒಂದು ವಾರ ಇರು, ನಮ್ಮ ಮನೆಯಾಗ ಒಂದು ವಾರ ಇರು. ಯೋಚನೆ ಮಾಡಬೇಡ. ಎದಕ್ಕೆ ಹಿಂಗೆ ಯೋಚನೆ ಮಾಡ್ತಿ? ಇರ್ತೀನಿ ಕಣೆ, ಇರ್ತೀನಿ. ಮನೆ ಹಾಳಿ ಇರ್ದಂಗೆ ಎಲ್ಲೋಲಿ. ನಿನ್ನ ಮನೆ ಹಾಳು ಮಾಡಕ್ಕಂತಾನೆ ಬಂದೀನಿ ಅನ್ಮ್ಯಾಗ ಇರ್ದಂಗೆ ಇರ್ತೀನ? ನಿನ್ನ ಗಂಡನ ನೀವು ಮಾತೇನ ಎಲ್ಲರೂ ಮನೆ ಬಿಟ್ಟು ಓಡಿಸ್ತೀನಿ. ಆತಕ್ಕ ಈ ವೇಷ ಹಾಕೊಂಬಂದಿರೋದನ್ನು, ತಲೆ ಮೇಲೆ ಟೋಪಿ ಹಾಕೊಂಬಂದಿರೋದು, ಕಂಡಿಡಿಯೋಕ್ಕಾಗಕ್ಕಿಲ್ಲ ಅಂತೇಳಿ, ಕಾಣಲ್ಲ ಅಂತೇಳಿ ನಾಟಕ ಮಾಡಕತ್ತಾನೆ. ನಿಮ್ಮಿಬ್ರು ದುಡ್ಡು ಅಡಗಿಸ್ತೀನಿ ಒಂಚೂರು. ಅಯ್ಯೋ ಕಾಣ್ದವ್ರಿಗೆ ನೀವು ಆಕ್ರಮ ಇಟ್ಟಾಕ್ತೀರಿ. ಈಗಿನ ಕಾಲದಾಗ ಎತ್ತಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಬಿಡ್ತಾರ. ನಾನು ಹಂಗೆ ಬೀದಿಲಿ ಬಿಟ್ಟು ಹೋದ್ರು. ಅದಕ್ಕೆ ನಮ್ಮ ಅಕ್ಕ ಬೇಸ್ ನೋಡ್ಕೊಂತಿದ್ಲು, ಅದೆಲ್ಲಿ ಹೋದ್ಲೋ ಎಲ್ಬಿಟ್ಲು. ಈ ಹುಡುಗಿನ ಬಂದು ಕೇಳ್ದಿ, ಆದರೆ ಇಲ್ಲ ಕಣಕ ಅಂತ ಹೇಳಕತ್ತೈತಿ. ಹೆಂಗೆ ಮಾಡೋದು? ಅಯ್ಯೋ ನಾನು ಪಾಡಿದ್ದಂಗೆ ಆಯ್ತದೆ. ಯಾವ್ದಾರು ದೇವಸ್ಥಾನದ ಮುಂದೆ ಕುಡಿ ಮುಂದೆ ಕುತ್ಕೊಂಡು ಅನ್ನ ತಿಂದೊಯ್ತೀನಿ ಬಿಡೇ ಅಮ್ಮಿ. ಅಮ್ಮೋಯ್ ಎದಕ್ಕಂಗಂತಿ? ಒಟ್ಟುರಿಯಕ್ಕಿಲ್ಲೇನ? ಬಾ ನಮ್ಮ ಮನ್ಯಾಗ ಒಂದು ವಾರ ಇದ್ದು ಬರುವಂತೆ. ಓ ಸರೋಜಮ್ಮ ನಂಗೆ ಸ್ಪರ್ಶೆಯಾಗ ದೊಡ್ಡತ್ತೆ ಆಗ್ಬೇಕಣ. ಏನು ಯೋಚನೆ ಮಾಡಬೇಡ. ತಂಗಿ ಅಂದ್ರ ಏನು ಸ್ವಂತ ತಂಗಿ, ದೊಡ್ಡವ್ರ ಚಿಕ್ಕಮ್ಮನ ಮಕ್ಳ? ಅಯ್ಯೋ ಸ್ವಂತ ತಂಗಿನೂ ಅಲ್ಲ, ದೊಡ್ಡವ ಚಿಕ್ಕವನ ಮಕ್ಕಳು ಅಲ್ಲಕ್ಕವ. ನಾನು ಹೊರಗಡೆ ಇದ್ದಾಗ ಬೇಸ್ ನೋಡ್ಕೊಂಡು ತಂಗಿ ಏನು ನಂಗೆ ಸಾಕಾಳ. ಅದಕ್ಕೆ ನಮ್ಮ ಅಕ್ಕಂತ ತಿಳ್ಕೊಂಬರ್ತೀನಿ ಎಲ್ಲ ಆ ಕಡೆ. ಚಂದ ನೋಡ್ಕೊಂತಿದ್ಲು ಗೊತ್ತೇನವ? ಅವ ನೀ ಏನೋ ಯೋಚನೆ ಮಾಡಬೇಡ, ನಾನು ಕರ್ಕೊಂಡೋಗಿ ಸಾಕಂತೀನಿ. ಸರಿ ಏನ? ನೀನು ಒಂದು ವಾರ ಇಲ್ಲಿರು, ಒಂದು ವಾರ ನಮ್ಮ ಮನೆಗೆ ಬರುವಂತೆ. ನಮ್ಮ ಅತ್ತೆಗೆ ಹೇಳಿ ಒಪ್ಪಿಸ್ತೀನಿ ನಾನು. ಅಯ್ಯೋ ನಿನ್ನ ಋಣನ ಈ ಜನ್ಮದಕ್ಕ ಮರೆಯೋಕ್ಕಿಲ್ಲ ಕಣಮ್ಮಿ. ಎಷ್ಟು ಒಳ್ಳೇದು ಮಾಡ್ತೀನಿ ನೋಡ, ಕಟುಕ್ರಿಗೂ ಒಳ್ಳೇದು ಮಾಡ್ತೀನಿ. ನಿನ್ನಂತೇರಿರೋದಕ್ಕೆ ಮಳೆ ಬೆಳೆ ಎಲ್ಲ ಚಂದ ಐತಿರೋದು. ಹ್ಞೂ ಸರಿ ಕಣಮ್ಮ, ನಡಿ ಮನೆ ಒಳಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ. ಹ್ಞೂ ಸರಿ ಬಾವ. ಹ್ಞೂ ಲಕ್ಷ್ಮೀದು ಅಕ್ಕ, ನಿಮ್ದಕ್ಕೆ ಈ ಥರ ಒಳ್ಳೆ ಗುಣ ಇರೋದಕ್ಕೆ ದೇವರು ತುಂಬಾಗಿ ಚೆನ್ನಾಗೇ ಇಟ್ಟಿದ್ದಾರೆ ನಿಮ್ಮನ್ನ. ಎಷ್ಟು ಎಲ್ಲರಿಗೂ ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಒಳ್ಳೆಯದು ಬಯಸ್ತೀರಾ ನೋಡಿ. ನಿಮ್ದಕ್ಕೆ ಆ ಭಗವಂತ ತುಂಬಾಗಿ ಇಷ್ಟಪಡ್ತಾರೆ ಬಿಡಿ. ಹ್ಞೂ ಕಣೆ ಪತಿ, ತಾಯಿ ಪ್ರೀತಿ ಇದ್ರೂ ಕಳ್ಕೊಂಡಿರೋರು ಗೊತ್ತಿರ್ತಾವ. ತಾಯಿ ಒಬ್ಬೊಬ್ರಿಗೆ ಮಕ್ಳಿಗೆ ಪ್ರೀತಿನೇ ಕೊಡೋಕ್ಕಿಲ್ಲಂತೆ. ಅದ್ರಾಗ ನಾನು ನತದೃಷ್ಟಿ ಆಗ್ಬಿಟ್ಟೆ. ಇದೇ ಊರಾಗ ನಮ್ಮ ಅಪ್ಪನ ಮನೆ ಇದ್ರೂ ಒಂದಿನ ಹೋಗೋಕ್ಕಾಯ್ತಿಲ್ಲ. ಹಾಂ, ಮಕ್ಕಳು ಅಂತೇಳಿ ಒಂದಿನ ಹೆಚ್ಚು ಚೆನ್ನಾಗಿ ನೋಡ್ಕೊಂಡಿಲ್ಲ, ಬುಟ್ಟಿ ಕುಂತು ಬಿಟ್ಟಾರ. ನಾನು ಏನು ಮಾಡು ಅಂತ ಹೇಳು? ಹಾಂ, ಅದಕ್ಕೆ ವಯಸ್ಸಾದವ್ರು ಯಾರು ಇದ್ರೆ ನೋಡ್ಕೊಂತೀನಿ, ಅನಾಥಾಶ್ರಮಕ್ಕೆ ಹೋಗ್ತೀನಿ, ಹೋಗೊಂದು ಅರ್ಧ ತಾಸು ಕುಂತಿದ್ದು ಬರ್ತೀನಿ. ನನಗೆ ಅದೇ ಪ್ರಪಂಚ ಕಣೆ. ಅಯ್ಯೋ ನಿಮ್ದಕ್ಕೆ ಗುಣ ಎಲ್ಲರಿಗೂ ತುಂಬಾಗೆ ಇಷ್ಟ ಆಗುತ್ತೆ ಲಕ್ಷ್ಮೀದು ಅಕ್ಕ. ನಿಮ್ದಕ್ಕೆ ಯಾವುದಕ್ಕೂ ಯೋಚನೆಗೆ ಮಾಡಬೇಡಿ. ಹಾಂ ಅಮ್ಮ ಬನ್ನಿ. ನಿಮ್ದಕ್ಕೆ ಹೆಸರೇನು?
ನಮ್ಮ ಸರೋಜದು ಅಮ್ಮ ತಂಗಿ ಅಂದಮೇಲೆ ನಮ್ದಕ್ಕೆ ಮನೆಯಾಗೆ ಇಟ್ಕೊಂಡು ನೋಡ್ಕೊಳ್ಳೋದ್ರಾಗೆ ಏನೂ ಇಲ್ಲ. ಅವ್ರದಕ್ಕೆ ನಮಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರದಕ್ಕೆ ನಾವು ಯಾವತ್ತೂ ಕೇಡಿಗೆ ಬಯಗಿಯಲ್ಲ. ಅವ್ರದಕ್ಕೆ ಆದರೂ ಅಷ್ಟೇ, ನಮ್ದಕ್ಕೆ ಮನೆ ಬಿಟ್ಟು ಹೋಗ್ದೇನೆ ಅವ್ರದ್ದು ಬದಲಾಗಿದ್ರೆ ಮನೆಯಾಗೆ ಇಟ್ಕೊತಿದ್ವಿ. ಹೌದಮ್ಮ, ನಿಮ್ದಕ್ಕೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಮ್ದಕ್ಕೆ ಪಾತಿದ್ದು ನಿಮ್ಮನ್ನ ತುಂಬಾಗೆ ಚೆನ್ನಾಗಿ ನೋಡ್ಕೊತಾರೆ. ನಮ್ದಕ್ಕೆ ಯಾರೂ ಹಿರಿಯೋರು ಇಲ್ಲ ಮನೆಯಾಗೆ ಅಂತ ಅನ್ಕೊಂತಿದ್ವಿ. ನಿಮ್ದಕ್ಕೆ ದೊಡ್ಡವರು ಬಂದ್ರಲ್ಲ, ನಮ್ದಕ್ಕೆ ತುಂಬಾಗೆ ಖುಷಿ ಆಗ್ಬಿಡ್ತು. ಒಂದು ವಾರ ನಮ್ಮ ಮನೇಲಿ, ಒಂದು ವಾರ ಲಕ್ಷ್ಮೀದು ಆಂಟಿ ಮನೆಯಾಗೆ ಇರಿ, ಅಕ್ಕದು ಮನೆಯಾಗ ತುಂಬಾಗೆ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲಿದ್ಯಪ್ಪ ಕಾಣಕತ್ತಿಲ್ಲ, ಮುಂದೆ ಮುಂದೆ ಬರಕತ್ತಾನೆ. ಅಯ್ಯೋ ಅಮ್ಮ, ನಿಮ್ದಕ್ಕೆ ಈ ಥರ ಬರಬೇಡಿ, ಬನ್ನಿ ಮನೆ ಒಳಕ್ಕೆ ಹೋಗೋಣ. ನಮ್ದಕ್ಕೆ ಮನೇಲಿ ನಿಮಗೆ ತುಂಬಾಗೆ ಚೆನ್ನಾಗಿ ನೋಡ್ಕೊತಾರೆ. ನಮ್ದಕ್ಕೆ ಪಾತಿ, ನಮ್ದಕ್ಕೆ ದೊಡ್ಡವರು ಅಂತ ಮನೆಯಾಗೆ ಯಾರೂ ಇಲ್ಲ. ನಿಮ್ದಕ್ಕೆ ಮನೆಯಾಗೆ ಇದ್ರಿ ಅಂದರೆ ಎಲ್ಲರೂ ನಿಮ್ಮನ್ನ ತುಂಬಾಗೆ ಇಷ್ಟಪಡ್ತಾರೆ. ಬನ್ನಿ. ಹೆಂಗೋ ಕಣಪ್ಪ, ನಿಮ್ಗೆ ಒಳ್ಳೆ ಮನಸ್ಥಿತಿ ಇರೋದ್ಕ ದೇವರು ಚೆನ್ನಾಗಿಟ್ಟಿರ್ತಂತಗ. ನನ್ಗೆ ಕಾಣಕ್ಕಿಲ್ಲಲ್ಲಪ್ಪ. ನಾನು ಎಲ್ಲರೂ ಹೋಗ್ಬೇಕು ಮಾಡ್ಬೇಕಂದ್ರೆ ನೀವೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಿನ್ಗೆ ಯಾಕೆ ಹೊಣೆ? ಅಯ್ಯೋ ಅಮ್ಮ, ನಮ್ದಕ್ಕೆ ಏನೂ ಹೊಣೆ ಇಲ್ಲ, ಯಾವುದಕ್ಕೂ ಬೇಜಾರು ಇಲ್ಲ. ನಮ್ದಕ್ಕೆ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಹ್ಞೂ ಸರಿ ಕಣಮ್ಮ, ಆಯಿತು, ನಡೀರಿ ಹೋಗೋಣ. ಸರಿ ಬನ್ನಿ ಅಮ್ಮ, ಒಳಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ನಿಮ್ಮಂತೆಯವ್ರ ಪ್ರೀತಿ ತೋರಿಸಿದ್ರೆ ನಮ್ಮಂತೆಯವ್ರಿಗೆ ಮುಂದೆ ಯಾವಾಗಲಾರು ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ಬನ್ನಿ. ಹ್ಞೂ ಸರಿ ನಡಿಯವ. ಯಾರು ಒಬ್ಳು ದೇವರು ಬಂದಂಗೆ ಬಂದೀಯ. ನಿನ್ಗೆ ಮಕ್ಕಳಾಗಿ ಚೆನ್ನಾಗಿರ್ಲೇವ. ದೇವರು ಚೆನ್ನಾಗಿ ನೋಡ್ಕೊಳ್ಳಿ, ನಿನ್ನ ಆಯುಸು ಆರೋಗ್ಯ ಕೊಟ್ಟು. ಅಯ್ಯೋ ಅಮ್ಮ, ನಿಮ್ಮಂತೆಯವ್ರ ಪ್ರೀತಿ ವಿಶ್ವಾಸ ಎಲ್ಲ ಇತ್ತಂದರೆ ನಾನು ಚೆನ್ನಾಗೇ ಇರ್ತೀನಿ, ನನಗೇನೂ ಆಗಲ್ಲ. ಬನ್ನಿ, ಕರ್ಕೊಂಡು ಹೋಗ್ತೀನಿ, ಬನ್ನಿ ಒಳಕ್ಕೆ. ನನಗೆ ಮನೆಯೆಲ್ಲ ಒಂದು ಕಿತ ತೋರಿಸ್ಕೊಟ್ಬಿಟ್ರೆ ಸಾಕವ. ನಾನೇ ಅಡುಗೆ ಮಾಡ್ತೀನಿ, ನಾನೇ ಬಿಡ್ತೀನಿ. ಎಲ್ಲೆಲ್ಲಿ ಇರ್ತಾವೆ ಏನೇನು ಅಂತೇಳಿ ಹೇಳ್ಕೊಟ್ಬಿಟ್ರೆ ನಂಗೆ ಆ ಬುದ್ಧಿ ಚಂದ ಐತವ. ಕಂಡಿಲ್ಲ ಅಂದ್ರವ. ಓ, ಇರ್ತಾರಮ್ಮ ಹಂಗೆ. ಈಗಿನ ಕಾಲ ಹಳೆ ಕಾಲದವರು ಕಾಣಕ್ಕಿಲ್ಲ ಅಂದ್ರವ ಜೋಳದ ರೊಟ್ಟಿ ಹೊಡಿತಾರ, ಮತ್ತು ಚಪಾತಿ ಬೇಯಿಸ್ತಾರ, ಚಪಾತಿ ತಿಡ್ತಾರ, ಚಪಾತಿ ಇಟ್ಟು ತಿರುಗಿ ಹುಳ ಇದಾವ ಇಲ್ಲ ಅಂತಲೂ ನೋಡ್ತಾರ. ಆಮ್ಯಾಗ 10 ರೂಪಾಯಿ ನೋಟ್ ಇಟ್ಕೊಂಡ್ರೆ ಅವ್ರಿಗೆ 10 ರೂಪಾಯಿ ಅಂತ ಗೊತ್ತಾಗ್ತಾವ, 100 ರೂಪಾಯಿ ಇಟ್ಕೊಂಡ್ರೆ 100 ರೂಪಾಯಿ ಅಂತ ಗೊತ್ತಾಗ್ತಾವ. ಅಯ್ಯೋ ಕುರುಡ್ರು ಅಂತ ಏನಿಲ್ಲ. ಬಮ್ಮ, ಒಳಗೆ ಕರ್ಕೊಂಡು ಹೋಯ್ತೀನಿ ನಾನೇ. ನಿಂಗೆ ಆ ದೇವರು ಒಳ್ಳೇದು ಮಾಡ್ಲಿ ಕಣವ. ಆ ದೇವರು ನಿನಗೂ ಒಳ್ಳೇದು ಮಾಡ್ತಾನೆ, ನಡಿ ಅಜ್ಜಿ. ನಿಮ್ಮ ಕೈ ಮುಗಿದು ಕೇಳ್ಕೊಂತಿರವ. ನೀವೇ ಕೊಳಕ್ಕೆ ಕರಿತಿದ್ದೀರಿ. ಯಾವತ್ತು ಹೊರಕ್ಕೆ ಹೋಗ್ಬೇಡ್ರಿ ಏನು ಬಿಡ್ರವ, ಮನ್ಸಿಗೆ ಭಾಳನೇ ಬೇಜಾರಾಗ್ಬಿಡ್ತಾವ. ಅಯ್ಯೋ ಅಜ್ಜಿ, ನಿಮ್ದಕ್ಕೆ ನೀವು ತುಂಬಾಗೆ ತಲೆ ಕೆಡಿಸ್ಕೋಬೇಡಿ, ಬನ್ನಿ ಮನೆ ಒಳಗಡೆ. ನಮ್ದಕ್ಕೆ ತಾಯಿ ಇದ್ದಂಗೆ ನೀವು. ನಮ್ಮದು ಸರೋಜದು ಅಮ್ಮ ಎಂದ ತಂಗಿ ಅಂದರೆ ನಮ್ದಕ್ಕೆ ನೀವು ಸರೋಜದು ಅಮ್ಮಗಿಂತ ದೊಡ್ಡ ತಾಯಿ ಇದ್ದಂಗೆ ನಮಗೆ. ನಿಮ್ದಕ್ಕೆ ಹೆಸರೇನು ಹೇಳೇ ಇಲ್ಲ. ನನ್ನ ಹೆಸರು ಸಾವಿತ್ರಿ ಅವ್ವ, ಸಾವಿತ್ರಿ. ಓ ಹೌದಾ ಅಜ್ಜಿ, ಸಾವಿತ್ರಿ ಅಮ್ಮ. ನಿಮ್ದಕ್ಕೆ ನಾವು ಸಾವಿತ್ರಿ ಅಮ್ಮ ಅಂತಲೇ ಕರಿತೀವಿ. ಬನ್ನಿ, ನಡೀರಿ ಒಳಗಡೆ. ಇಲ್ಲಿ ಕೂತೀರಿ. ಸ್ನಾನ ಮಾಡಿದೆ ನಮ್ದಕ್ಕೆ ಒಳಗಡೆ ಕರ್ಕೊಳ್ಳಲ್ಲ. ನಿಮ್ದಕ್ಕೆ ಸ್ನಾನಾಗೆ ಮಾಡಿ ಬಟ್ಟೆಗೆ ಚೇಂಜು ಮಾಡಿ ಬನ್ನಿ, ಒಳಗಡೆ ಕರ್ಕೊತೀವಿ. ಹ್ಞೂ ಸರಿ ಕಣಮ್ಮಿ, ಆಯಿತು, ನಡಿ. ಯಾರು ಫೋನ್ ಮಾಡ್ತಿರೋದು? ಮಾತಾಡೋ ಮಾಯರು. ಹಲೋ ಲಕ್ಷ್ಮಿ. ಓ ಗುಂಡಕಯ್ಯ, ಏನು ಗುಂಡಕಯ್ಯ, ಏನು ಫೋನ್ ಮಾಡ್ಬಿಟ್ಟು? ಅಯ್ಯೋ, ಇವತ್ತು ಯಾರ್ಗ ಇವಳು ಚಂದ್ರಿಕಂಗ ಹುಡುಗನ ಕಡೆಯವ್ರು ಬರಕತ್ತಾರ, ಬರ್ತೀಯೇನ? ಹ್ಞೂ ಬರ್ತೀನಿ ಬಿಡೆ ಗುಂಡಕಯ್ಯ, ಅದ್ರಾಗ ಏನೈತಿ. ಹಾಂ ಬರ್ತೀನಿ ತಕ್ಕ. ಹುಡುಗ ಏನು ಕೆಲಸ ಮಾಡಕತ್ತಾನ? ಏ ಲಕ್ಷ್ಮಿ, ನನ್ನ ಮಗಳನ್ನ ನಾನು ರೈತರಿಗೆ ಕೊಡೋದು, ಯಾವ ಕೆಲಸದವನಿಗೂ ಕೊಡೋಕ್ಕಿಲ್ಲ. ಅವನು ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದ್ಬಿಟ್ಟು ರೊಕ್ಕ ಬರ್ತಾ ಅಂತೇಳಿ ಆಸೆ ಮಾಡ್ಬಿಟ್ರೆ ನನ್ನ ಮಗಳಿಗೆ ಯಾರು ದಿಕ್ಕು? ನಮ್ಮ ಮುಂದಕ್ಕೆ ನನ್ನ ಮಗಳಿಗೆ ಯಾರಿಗೂ ಶ್ರೀಮಂತರು ಕೊಡೋಕ್ಕಿಲ್ಲ, ಬಡವ್ರ ಮನೆ ಹುಡುಗರಿಗೆ ಕೊಡೋದು. ಒಳ್ಳೆ ವಿಷಯನೇ ಹೇಳಿದ್ದಿ ತಗೊಂಡಕಯ್ಯ. ರೈತರಿಗೆ ಕೊಡಬೇಕು. ಯಾವ್ದಾರು ಗೌರ್ಮೆಂಟ್ ಕೆಲಸ ಹಂಗ ಹಿಂಗ ಅಂತ ಮಾಡ್ಕೊಂಡು ಕೊಟ್ಬಿಟ್ಟು ಅವ್ನು ಕುಡ್ದು ಬಂದು ಹೊಡಿತಾನ, ಬಡ್ದು ಬಂದು ಹೊಡಿತಾನ, ಯಾರು ಗೊತ್ತೈತಿ. ಹ್ಞೂ ಸರಿ ಬರ್ತೀನಿ ತಗ. ಹಿಂಗೋಗಿ ಹಿಂಗೆ ಬರ್ತೀನಿ. ನಾನೊಂಚೂರು ಪಾತಿಮ್ಮ ಮನೆ ಹತ್ರ ಇವನಿ, ಬರ್ತೀನಿರು. ಹ್ಞೂ ಸರಿ ಲಕ್ಷ್ಮಿ, ಜಟ್ನ ಬಾ. ನಾನು ಯಾರ್ಗ ನಮ್ಮ ಚಂದ್ರಕಂಗ ರೆಡಿ ಮಾಡಕತ್ತಿರ್ತೀನಿ, ಬೇಗ ಬಾ, ಸರಿ ಏನ? ಹ್ಞೂ ಸರಿ ಗುಂಡಕಯ್ಯ, ಬರ್ತೀನಿ ತಗ. ಸರಿ ಕಣಪಾತಿ, ಗುಂಡಕಯ್ಯ ಫೋನ್ ಹಚ್ಚಿದ್ಲು, ಅಲ್ಲಿಗೆ ಹೋಗ್ಲೇಬೇಕು ನಾನು. ಇವತ್ತು ಹೆಂಗಿದ್ರು ಅವ್ರ ಮಗ್ಳಿಗೆ ಗಂಡು ನೋಡಕ್ಕೆ ಬರಕತ್ತಾರಂತ, ಹೋಗಿ ಬರ್ತೀನಿ ತಗ. ಗುಂಡಕ್ಕದ ಮಗಳಿಗೆ ಗಂಡಿಗೆ ಬರ್ತಾ ಇದ್ದಾರೆ. ನಮ್ದಕ್ಕೆ ತುಂಬಾಗೆ ಖುಷಿ ಆಯಿತು ಲಕ್ಷ್ಮಕ್ಕ. ಹೋಗಿ ಬನ್ನಿ, ಬಾಯ್ ಬಾಯ್. ಅದಕ್ಕೆ ನಾವು ನೋಡ್ಕೊತೀವಿ. ಹ್ಞೂ ಸರಿ ಕಣೆ ಪತಿ, ಹೋಗಿ ಬರ್ತೀನಿ ತಗ. ಅಮ್ಮ ಇಲ್ಲೇ ಇರು, ಸರಿ ಏನ? ಎತ್ತಾಗೂ ಹೋಗ್ಬೇಡ, ಇದು ನಿಮ್ಮನೆ ಅಂತ ತಿಳ್ಕ. ನಾನು ಮುಂದಿನ ವಾರ ನಮ್ಮನೆ ಕರ್ಕೊಂಡು ಹೋಗ್ತೀನಿ, ನೋಡ್ಕೊಂತೀನಿ, ಸರಿಯಾ? ಹ್ಞೂ ಸರಿ ಕಣವಿ, ಆಯಿತು. ಹೆಂಗೋ ಬೇಸ್ ನೋಡ್ಕೊಂತಿಲ್ಲ, ನಂಗೆ ಅದೇ ಖುಷಿ. ಹ್ಞೂ ಸರಿ, ಹೋಗಿ ಬರೋಗವ. ಏನು ಮಾಡೋದು? ಗುಂಡಕೈನ ಮಗಳು ಬೇರೆ ಸುಂದ್ರಿ ಚಂದ್ರನ್ ಇಷ್ಟಪಡಕತ್ತಾಳ. ಏನು ಮಾಡೋದು? ನಿಮ್ದಕ್ಕೆ ಅಲ್ಲೇ ಕುತ್ಕೊಳ್ಳಿ ಅಮ್ಮ, ನಮ್ದಕ್ಕೆ ಇಲ್ಲಿ ಚೇರ್ಗೆ ಇಲ್ಲ. ನಮ್ದಕ್ಕೆ ಮನೇಲಿ ಚೇರ್ಗೆ ತುಂಬಾಗೆ ಇಲ್ಲ, ಒಂದಕ್ಕೂ ಇಲ್ಲ ಚೇರ್ ಅಂದರೆ. ನೀವು ಕೆಳಗೆ ಕುತ್ಕೊಳ್ಳಿ, ನಾನು ಒಳಕ್ಕೆ ಹೋಗಿದ್ದು ಹೊರಗಡೆ ಬರ್ತೀನಿ ನೀರು ತಗೊಂಡು. ಹ್ಞೂ ಸರಿ ಕಣಮ್ಮಿ, ಆಯಿತು, ಹೋಗಿ ಬರೋ. ನನಗೆ ಈ ಮನೆಯಿಂದ ಹೊರಗಾಗ್ತಾ ಇಲ್ಲ. ನಾನು ಕಟ್ಸಿದ ಮನೆ ಇದು. ರೊಕ್ಕ ಎಲ್ಲ ಎತ್ಕೊಂಬಂದು ನಾನು ಕಟ್ಸಿದ ಮನೆಯಾಗ ಗಂಡ ಹೆಂಡತಿ ಚೆನ್ನಾಗಿದ್ದೀರಲ್ಲ, ನಿಮಗೆ ಮಾಡ್ತೀನಿ ಒಂಚೂರು, ನಿಮಗೆ ಆಚಾರ ಬಿಡಿಸ್ತೀನಿ. ಈ ಸರೋಜಮ್ಮ ಅಂದರೆ ಏನು ತಿಳ್ಕೊಂಡಿರಿ, ಮಾಡ್ತೀನಿ ಒಂಚೂರು.
ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.